ಆತ್ಮೀಯ ಸ್ನೇಹಿತರೆ, ತಮ್ಗೆಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಅಗೇನ್ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ವೆಲ್ಕಮ್ ಮಾಡುತ್ತಾ. ಸೊ ಆದ್ಮೇಲೆ ಇನ್ನೇನು ಸದ್ಯದಲ್ಲೇ ಕೆಲವೇ ದಿನಗಳಾಗಿರ್ಬೋದು ಅಥವಾ ತಿಂಗಳಾಗಿರ್ಬೋದು. ಸೊ ನೋಟಿಫಿಕೇಶನ್ ಆಗೋದಂತೂ ಪಕ್ಕ ಇದೆ, ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇದೆ. ಸೊ ಹಾಗಾಗಿ ನಿಮ್ಮ ಸ್ಟಡಿ ಕಡೆಗೆ ತಾವೇನ್ ಮಾಡಬೇಕು, ಗಮನವನ್ನು ಕೊಡಲೇಬೇಕು. ಟೈಮ್ ನಾವು ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕೆಂದ್ರೆ ಅವಕಾಶಗಳು ಏನಾಗ್ತವಪ್ಪ ಅಂದ್ರ ಒಮ್ಮೊಮ್ಮೆ ಸಿಗ್ತಿರ್ತವೆ, ಪದೇ ಪದೇ ಸಿಗೋದಿಲ್ಲ. ಸಿಕ್ಕಂತ ಅವಕಾಶಗಳನ್ನ ಮಿಸ್ ಮಾಡ್ಕೋದು ನಮ್ಮ ದಡ್ಡತನ ಅಂತ ನಾವು ಕರಿತಾ ಇದ್ದೇವೆ. ಹಾಗಾಗಿ ಬರುವ ಅವಕಾಶಗಳಲ್ಲಿ ಯಶಸ್ಸನ್ನ ಗಳಿಸಬೇಕಾದ್ರೆ ನೀವು ಇವತ್ತಿನಿಂದ ಖಂಡಿತವಾಗಿ ನೀವು ಏನ್ ಮಾಡ್ಬೇಕಂದ್ರೆ ಸ್ಟಡಿಯನ್ನ ಮಾಡ್ಲೇಬೇಕಾಗ್ತೈತಿ. ಅದು ನಿಮ್ದು ಏನಾಗಿರ್ತೈತಿ ಅಂದ್ರೆ ಒಂದು ಕರ್ತವ್ಯ ಅಂತಾನೆ ಹೇಳ್ಬೋದು, ಹೌದಾ. ಸೊ ಹಾಗಾಗಿ ದಯವಿಟ್ಟು ತಾವೇನ್ ಮಾಡ್ರಿ ಅಂದ್ರ ಪ್ರತಿದಿನ ಇಂತಿಷ್ಟು ಓದುವಂತ ಹವ್ಯಾಸಗಳನ್ನ ಇಟ್ಕೋರಿ. ಯಾಕೆಂದ್ರೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೆಲ್ಲ ನೆನ್ಪಿಟ್ಕೋರಿ. ದಿನಗಳು ಕಳೆಯುವುದು ಬಹಳ ಇಲ್ಲ, ನೋಟಿಫಿಕೇಶನ್ ಆಗುವಂತ ಸಮಯನೂ ಬಹಳ ಇಲ್ಲ, ಬೇಗನೆ ಆಗುವಂತ ಸಾಧ್ಯತೆಗಳು ಇರ್ತಾ ಇದಾವೆ. ಹಾಗಾಗಿ ದಯವಿಟ್ಟು ತಾವುಗಳು ಏನ್ ಮಾಡ್ರಿ, ಇವಾಗಿನಿಂದ ಸ್ಟಡಿ ಮಾಡ್ರಿ. ಇವಾಗಿನಿಂದ ಸ್ಟಡಿ ಮಾಡಿದ್ರ ನೋಟಿಫಿಕೇಶನ್ ಆಗಿದ್ರೊಳಗೆ ನಿಮ್ಗೆ 50% ಅಥವಾ ಒಂದು 90% ಐತಂದ್ರ ರಿವಿಷನ್ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ತಾವೇನ್ ಮಾಡ್ಬೇಕು, GPST ಆಗಿರ್ಬೋದು, PSTR ಆಗಿರ್ಬೋದು, ಜೊತೆಗೆ HSTR ಆಗಿರ್ಬೋದು. ಸೊ ಇವುಗಳ ಕಡೆಗೆ ತಾವೇನ್ ಮಾಡ್ರಿ, ಗಮನವನ್ನ ಕೊಡ್ರಿ. ಇದರಿಂದ ನಿಮ್ಮ ಒಂದು ಸಾಧನೆ ಏನಾದೀಪ ಅಂದ್ರ ಸಿಗುವಂತ ಯಶಸ್ಸು ಪಡೆಯುವಂತ ಸಾಧ್ಯತೆಗಳು ತುಂಬಾನೇ ಇರ್ತಾ ಇದಾವೆ. ಸೊ ಹಾಗಾಗಿ ಮಿಸ್ ಮಾಡ್ಕೊಕ್ ಹೋಗಬೇಡಿ. ಸೊ ಆದ್ಮೇಲೆ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ದೇ ಆಗಿರ್ತಕ್ಕಂತ ಒಂದು ಪ್ಲೇಸ್ಟೋರ್ ಮೇಲೆ ಹೋದ್ರಿಂದ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಅಂತ ಒಂದು ಆ್ಯಪ್ ಇದೆ. ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಅಂತ ಏನಿದೆ ಅಂದ್ರೆ ಆ್ಯಪ್ ಇದೆ. ಸೊ ಆ್ಯಪ್ ಅನ್ನ ತಾವೇನ್ ಮಾಡ್ಬೋದು, ಡೌನ್ಲೋಡ್ ಮಾಡ್ಕೊಂಡ ಸೊ ಲಾಗಿನ್ ಆದ್ರಂದ್ರೆ ಸೊ ಅಲ್ಲಿ ಟೀಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಏನಿದಾವ ಅಂದ್ರ ಕೋರ್ಸಸ್ಗಳು ಸ್ಟಾರ್ಟ್ ಇದಾವೆ. ಸೊ ಟೀಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ PSTR ಕೋರ್ಸು, GPSTR ಕೋರ್ಸು, HSTR ಫಿಸಿಕ್ಸ್, ಕೆಲವೊಂದು ರೆಕಾರ್ಡ್ ಬ್ಯಾಚ್ಗಳು ಇದಾವೆ, ಕೆಲವೊಂದು ಲೈವ್ ಕ್ಲಾಸ್ಗಳು ಸಹಿತ ಅವೈಲೇಬಲ್ ಇದಾವೆ. ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನ ನಾವು ನಿಮಗೆ ಅತಿ ಸರಳವಾಗಿ ಸುಲಭವಾದ ರೀತಿಯಲ್ಲಿ ಏನ್ ಮಾಡ್ತಾ ಇದಾವೆ, ಸೊ ಕೊಡ್ತಾ ಇದ್ದಾವೆ. ಸೊ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಇದೆ. ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪಾ ಅಂತ ಕೇಳಿದ್ರೆ, ಸೊ ಈಗಾಗಲೇ ಹೊಸ ಟೆಕ್ಸ್ಟ್ ಬುಕ್ಗಳು ಬಂದಿದ್ದಾವೆ. ಟೆಕ್ಸ್ಟ್ ಬುಕ್ಗಳು NCERT ಓದ್ಬೇಕಾ, ಟೆಕ್ಸ್ಟ್ ಬುಕ್ಗಳು ಬಂದಿದ್ದಾವೆ. ಸೊ NCERT ಓದ್ಬೇಕಾ ಅಥವಾ ಗಮನಿಸ್ಬೇಕು, NCERT, ಹೌದಾ. ಸೊ CBSE ಅಂತ ಕೆಲವರು ಅಂತಿರ್ತಾರೆ, ಹೌದಾ. ಇನ್ ಕೆಲವೊಬ್ರು ನಮ್ಮ ಸ್ಟೇಟ್ ಬೋರ್ಡ್ ಅಂತಿರ್ತಾರೆ. ಸೊ ಈಗ ಯಾವ್ದು ಓದಬೇಕು, ಹಳೆ ಸಿಲೆಬಸ್ ಅನ್ನ ಓದ್ಬೇಕಾ ಅಥವಾ ಹೊಸ ಸಿಲೆಬಸ್ ಅನ್ನ ಓದ್ಬೇಕು, ನಿಮ್ಗೆ ಗೊತ್ತಿರ್ಬೇಕು. NCERT ದವ್ರು ಏನ್ ಮಾಡ್ತಿರ್ತಾರೆ ಅಂದ್ರೆ ಪುಸ್ತಕಗಳನ್ನ ಫ್ರೇಮ್ ಮಾಡ್ತಿರ್ತಾರೆ, ನೆನ್ಪಿಟ್ಕೋರಿ. ಅವುಗಳನ್ನ ಅಳವಡಿಸೋದು ಯಾವ್ದು ಹೇಳ್ರಿ, CBSE ಸ್ಕೂಲ್ಗಳಲ್ಲಿ ಅವೇ ಪುಸ್ತಕಗಳು ಇರ್ತಾ ಇದಾವೆ. ಈ CBSE ನಲ್ಲಿ ಇರ್ತಕ್ಕಂಥ ಪುಸ್ತಕಗಳು ಇವತ್ತು ನಮಗೆ ಏನಿದೆ, ಸ್ಟೇಟ್ ಗೌರ್ಮೆಂಟ್ ದಲ್ಲಿ ಸಹಿತ ಅವೇ ಇದಾವೆ. ಇಟ್ ಮೀನ್ಸ್ ಎಲ್ಲಾ ಪುಸ್ತಕಗಳು ಒಂದೇ ಇದಾವೆ, ಕನ್ಫ್ಯೂಷನ್ ಮಾಡಕ್ ಹೋಗ್ಬೇಡ್ರಿ. ಅಲ್ಲಿ ಕನ್ನಡದೇ, ನಮ್ಮಲ್ಲಿ ಕನ್ನಡದೇ, ಅವರಲ್ಲಿ ಏನಿದೆ ಇಂಗ್ಲಿಷ್ ಮೀಡಿಯಂ ಇದೆ. ಇಷ್ಟ ಡಿಫರೆನ್ಸ್ ಇದೆ ಬಿಟ್ಟು ಮತ್ತೆ ಯಾವುದೇ ಡಿಫರೆನ್ಸ್ ಇಲ್ವೇ ಇಲ್ಲ. ಹಾಗಾದ್ರೆ ಟೆಕ್ಸ್ಟ್ ಬುಕ್ಗಳು ಯಾವ್ಯಾವ ಚೇಂಜ್ ಆಗಿದಾವ ಅಂತ ನಿಮ್ಗೆ ಗೊತ್ತಿರ್ಬೇಕು ಸ್ನೇಹಿತರೆ. ಸೊ ಸಿಕ್ಸ್ತ್ ಆಲ್ರೆಡಿ ಏನಾಗಿದೆಪ್ಪ ಅಂದ್ರ, ಸೊ ಮ್ಯಾಥ್ಸ್ ಮತ್ತು ಸೈನ್ಸ್ ಆಲ್ರೆಡಿ ಚೇಂಜ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ. ಹೌದಾ. ಸೆವೆಂತ್ ಈ ಬಾರಿ ಏನಾಗ್ತಾ ಇದೆ ಹೇಳ್ರಿ, ಮ್ಯಾಥ್ಸ್ ಮತ್ತು ಸೈನ್ಸ್ ನಮ್ಮ ಕರ್ನಾಟಕದಲ್ಲಿ ಚೇಂಜ್ ಆಗ್ತಾ ಇದೆ. ಅದೇ ರೀತಿ ಏಳ್ತು ಸಹಿತ ಏನಾಗಿದೆಪ್ಪ ಅಂದ್ರೆ ಮ್ಯಾಥ್ಸ್ ಮತ್ತು ಸೈನ್ಸ್ ಚೇಂಜ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ. ಬಟ್ CBSE ಹೋದು ಅಂದ್ರೆ CBSE ಈ ವರ್ಷ ಏನಾಗಿದೆಪ್ಪ ಅಂದ್ರೆ 9th ಸಿಲೆಬಸ್ ಚೇಂಜ್ ಆಗ್ತಾ ಇದೆ, ನೆನ್ಪಿಟ್ಕೊ. CBSE ನಲ್ಲಿ 9th ಮ್ಯಾಥ್ಸ್ ಮತ್ತು ಸೈನ್ಸ್ ಟೆಕ್ಸ್ಟ್ ಬುಕ್ಗಳು ಏನಾಗ್ತಾ ಇದಾವೆ, ಚೇಂಜ್ ಆಗ್ತಾ ಇದಾವೆ, ನೆನ್ಪಿರ್ಲಿ. ನಮಗೀಗ ಕನ್ನಡ ಮೀಡಿಯಂದಲ್ಲಿ ಅವೈಲೇಬಲ್ ಇದಾವೆ. ಇಂಗ್ಲಿಷ್ ಮೀಡಿಯಂ ಬೇಕಾದ್ರೆ CBSE ನಲ್ಲಿ 9th ಅನ್ನ ನೀವು ಏನ್ ಮಾಡ್ಬೋದು, ಪಡೆದುಕೊಳ್ಳಬಹುದು, ನೆನ್ಪಿರ್ಲಿ ನಿಮ್ಗೆ, ಹೌದಾ. ಸೊ ಈ ಪುಸ್ತಕದ ವಿಶೇಷತೆ ಏನಪ್ಪಾ ಅಂದ್ರೆ ಹುಡುಕುವ ಪ್ರಯತ್ನ, ಅನ್ವೇಷಣೆ ಮಾಡ್ತಕ್ಕಂತ ಪ್ರಯತ್ನ, ಸ್ವಕಲಿಕೆ, ಚಟುವಟಿಕೆ ಮೂಲಕ ಕಲಿಕೆ, ಗುಂಪು ಕಲಿಕೆಗಳಿಗೆ ಏನ್ ಮಾಡಿದಾರೆ ಅಂದ್ರೆ ಬಹಳಷ್ಟು ಅವಕಾಶಗಳನ್ನ ಕೊಟ್ಟಿದ್ದಾರೆ. ವಿಜ್ಞಾನ ಆಗಿರ್ಬೋದು, ಗಣಿತ ಆಗಿರ್ಬೋದು, ಮಗುವಿನ ತಾರ್ಕಿಕ ಆಲೋಚನೆ ಆಗಿರ್ಬೋದು, ವಿಚಾರ ಮಾಡ್ತಕ್ಕಂಥ ಸ್ಕಿಲ್ ಆಗಿರ್ಬೋದು, ಅನ್ವೇಷಣೆ ಮಾಡ್ತಕ್ಕಂಥ ಒಂದು ಗುಣವನ್ನ, ಸೃಜನಶೀಲತೆನ ಬೆಳೆಸ್ತಕ್ಕಂಥ ಗುಣಗಳ ಎಲ್ಲ ಎಲ್ಲಿಗಿದಪ್ಪ ಅಂದ್ರೆ ಈ ಒಂದು ಪುಸ್ತಕಗಳಲ್ಲಿ ಅಡಗಿದಾವೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಆ ರೀತಿ ವೆರೈಟಿ ಆಗಿರ್ತಕ್ಕಂಥ ಟೆಕ್ಸ್ಟ್ ಬುಕ್ಗಳು ಏನಿದಾವ್ರಿ, ರೆಡಿ ಆಗಿದಾವೆ. ಸೊ ಹಾಗಾಗಿ ನೀವು ಹಳೆ ಪುಸ್ತಕಗಳನ್ನ ಓದ್ಬೇಕಾ ಅಥವಾ ಹೊಸ ಪುಸ್ತಕಗಳನ್ನ ಓದ್ಬೇಕಾ, ಸೊ ಎರಡು ಪುಸ್ತಕಗಳನ್ನ ಓದಿದ್ರೆ ಬೆಟರ್. ಯಾಕಂದ್ರೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋರು ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ, ಅವರಿಗೆ ಹೊಸ ಪುಸ್ತಕದ ನಾಲೆಜ್ ಇತ್ತಂದ್ರೆ ಹೊಸ ಪುಸ್ತಕದ ಕ್ವಶನ್ ಪೇಪರ್ ತೆಗೆದಿರ್ತಾರೆ. ಇಲ್ಲ ಅವರು ಹಳೆ ಸಿಲೆಬಸ್ ಅನ್ನ ಕಲ್ಸಿರಂದ್ರೆ ಹಳೆ ಸಿಲೆಬಸ್ ಮೇಲೆ ಸಹಿತ ಕ್ವಶನ್ಸ್ ಗಳು ಬರಬಹುದು. ಸೊ ಟಾಪಿಕ್ಗಳು ಅವೇ ಇದಾವೆ, ಹೌದಾ. ಅದ್ರಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟ್ಗಳು ಅದಾವೆ. ಕೆಲವೊಂದು ಆ ಕಾನ್ಸೆಪ್ಟ್ಗಳು ಮಾತ್ರ ಏನಾಗಿದಾವೆ, ಚೇಂಜ್ ಆಗಿರ್ತದೆ ಹೊರತು ಮತ್ತೇನಿಲ್ಲ. ಕಲಿಸುವ ವಿಧಾನಗಳು ಚೇಂಜ್ ಆಗಿದಾವೆ, ಕಲಿಸುವ ಚಟುವಟಿಕೆಗಳು ಚೇಂಜ್ ಆಗಿದಾವೆ, ಮಾಡ್ತಕ್ಕಂಥ ಪ್ರಯೋಗಗಳು ಬೇರೆ ಆಗಿದಾವೆ, ಹೌದಾ. ಬಟ್ ಕೊನೆಗೆ ಫಲಿತಾಂಶ ಆಗಿರ್ಬೋದು, ಆ ಪರಿಕಲ್ಪನೆಗಳ ಪ್ರಮುಖ ಅರ್ಥನು ಒಂದೇ ಆಗಿದೆ. ಹಳೆ ಪುಸ್ತಕದಲ್ಲಿ ಏನಿದೆಲ್ಲ ಅದೇ ಏನಾಗಿದೆಪ್ಪ ಅಂದ್ರೆ ಹೊಸ ಪುಸ್ತಕದಲ್ಲಿ ಸಹಿತ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಹಾಗಾಗಿ ಶಿಕ್ಷಕರಾದವರು ನಾವು ಸೊ ಎಲ್ಲಾ ಪುಸ್ತಕಗಳು ಓದಿದ್ರೆ ಬೆಟರ್. ಆದಷ್ಟು ಮಟ್ಟಿಗೆ ಹೊಸ ಟೆಕ್ಸ್ಟ್ ಬುಕ್ಗಳನ್ನ ಏನ್ ಮಾಡ್ರಿ, ರೆಫರ್ ಮಾಡ್ರಿ, ಓದ್ರಿ.
ಯಾಕಂದ್ರೆ ಮುಂದೆ ನೀವು ಶಿಕ್ಷಕರಾಗಲು ಹೊರಟಿರ್ತಕ್ಕಂಥ ಶಾಲೆಗಳಲ್ಲಿ ಹೊಸ ಪುಸ್ತಕಗಳು ಅವೈಲಬಲ್ ಇರ್ತಾ ಇದಾವೆ. ಹಾಗಾಗಿ ನಿಮ್ಗೆ ಕಲಿಸ್ಲಿಕ್ಕೆ ಬೇಕಾಗಿರೋದು ಹೊಸ ಪುಸ್ತಕದಲ್ಲಿ ಇರ್ತಕ್ಕಂಥ ನಾಲೆಜ್. ಹಾಗಾಗಿ ತಾವೇನ್ ಮಾಡ್ಬೇಕು, ಆದಷ್ಟು ಮಟ್ಟಿಗೆ ಹೊಸ ಪುಸ್ತಕಗಳನ್ನ ಏನ್ ಮಾಡ್ರಿ, ರೆಫರ್ ಮಾಡ್ರಿ. ಅವುಗಳನ್ನ ಹೆಚ್ಚಿಗೆ ಏನ್ ಮಾಡ್ರಿ, ಟಾರ್ಗೆಟ್ ಮಾಡ್ರಿ. ಹಳೆ ಪುಸ್ತಕನು ಓದ್ರಿ, ಬಟ್ ಮೊದಲು ಏನ್ ಮಾಡ್ರಿ, ಹೊಸ ಟೆಕ್ಸ್ಟ್ ಬುಕ್ಗಳನ್ನ ಏನ್ ಮಾಡ್ರಿ, ಹೆಚ್ಚಿಗೆ ರೆಫರ್ ಮಾಡ್ರಿ ಅಂತ ಹೇಳ್ತಾ ಇದ್ದೇನೆ. ಹೌದಾ? ಸೊ ಹಾಗಾದ್ರೆ ನಮ್ಮಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸ್ನೇಹಿತರೆ, 7ರಿಂದ 10ನೇ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥ ನ್ಯೂ ಸಿಲೆಬಸ್ ಏನದಲ್ಲ, ಆ ನ್ಯೂ ಸಿಲೆಬಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಮ್ಯಾಥ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಸೊ ಒಂದು PSTR ಜೊತೆಗೆ GPSTR ಗೆ ಅನುಕೂಲ ಆಗುವ ಸಲುವಾಗಿ ಒಂದು ಟೆಸ್ಟ್ ಸಿರೀಸ್ ಅನ್ನು ಸ್ಟಾರ್ಟ್ ಮಾಡಿದ್ದೇವೆ, ಮ್ಯಾಥ್ಸ್ ಟೆಸ್ಟ್ ಸಿರೀಸ್ ಅಂತಂದ. ಸೊ ಅತಿ ಕಡಿಮೆ ಅಮೌಂಟ್ ನಲ್ಲಿ ನಾವು ಕೊಡ್ತಾ ಇದ್ದೇವೆ. ಸೊ ಪ್ರತಿ ಒಂದು ದಿನ ಬಿಟ್ಟು ಒಂದಿನ, ಸೊ ಜೂನ್ 15ಕ್ಕೆ ಏನಾಗಿದೆಪ್ಪ ಅಂದ್ರೆ ಟೆಸ್ಟ್ಗಳು ಸ್ಟಾರ್ಟ್ ಆಗಿದಾವೆ. ನೀವು ಸ್ಟಾರ್ಟ್ ಮಾಡಿ ಬರೀಬಹುದು ಅವುಗಳನ್ನ. ಒಂದಿನ ಬಿಟ್ಟು ಒಂದಿನ ನಿಮಗೆ ಟೆಸ್ಟ್ ಅವೈಲೇಬಲ್ ಆಗ್ತಾ ಇದೆ, ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ವಿತ್ ಕೀ ಆನ್ಸರ್ ಸಹಿತ ನಿಮಗೆ ಏನಾಗ್ತದೆ ಅಂದ್ರೆ ನಂತರ ನಾವು ಕೊಡ್ತಾ ಇದ್ದೇವೆ. ಸೊ ಮೊದಲಿಗೆ 7ನೇ ತರಗತಿಯ ಎಲ್ಲಾ ಪಾಠಗಳನ್ನ ಮುಗಿಸಿದ ನಂತರ 8ನೇ ತರಗತಿಯ ಹೊಸ ಸಿಲೆಬಸ್, 9ನೇ ತರಗತಿಯ ಹೊಸ ಸಿಲೆಬಸ್, ಆಮೇಲೆ 10ನೇ ತರಗತಿಯ ಎಲ್ಲಾ ಗಣಿತ. ಸೊ ನೋಡ್ರಿ, ಒಂದು ಕ್ಲಾಸ್ ಏನಾಗಿದೆ, ಪ್ರತಿ ಒಂದು ಟಾಪಿಕ್ ಮೇಲೆ ನಾವು ಟೆಸ್ಟ್ ಗಳನ್ನ ಕೊಡ್ತಾ ಇದ್ದೇವೆ. ಆ ಟೆಸ್ಟ್ಗಳು MCQ ಇರ್ತಾ ಇದಾವೆ, 2 ಮಾರ್ಕ್ಸ್ ಇರ್ತಾ ಇದಾವೆ, 3 ಮಾರ್ಕ್ಸ್ ಇರ್ತಾ ಇದಾವೆ, ಅಪ್ಲೈಡ್ ಇರ್ತಾ ಇದೆ, ಸ್ಕಿಲ್ ಬೇಸ್ಡ್ ಇರ್ತಾ ಇದಾವೆ, ಅಂಡರ್ಸ್ಟ್ಯಾಂಡ್ ಬೇಸ್ಡ್ ಇರ್ತಾ ಇದಾವೆ. ನೆನ್ಪಿಟ್ಕೊಳ್ಳಿ, ಇಟ್ ಇಸ್ ರಿಲೇಟೆಡ್ ಟು ಟೀಚರ್ ಎಕ್ಸಾಮ್ ಅಂತ ನಾವು ಕರಿತಾ ಇದಾವೆ. ಹೌದಾ? ಸೊ ಈ ಕ್ವಶನ್ ಪೇಪರ್ಗಳು ನಿಮಗೆ ಏನಾದ್ರೆ ಪ್ರತಿ ಒಂದಿನ ಬಿಟ್ಟು ಒಂದಿನ ನಮ್ಮ ಆ್ಯಪ್ ನಲ್ಲಿ ಅವೈಲೇಬಲ್ ಆಗ್ತಾ ಇದಾವೆ. ನೀವು ಅವುಗಳನ್ನ ಸಾಲ್ವ್ ಮಾಡಿದ್ರೆ ಸೊ ನಿಮ್ಗೆ ಏನಾಗ್ತೈತೆ ಅಂದ್ರೆ ಓದಂಗೂ ಆಗ್ತದ, ಪ್ರಾಕ್ಟೀಸ್ ಆಗ್ತಾ ಇದೆ, ಕಾನ್ಫಿಡೆನ್ಸ್ ಲೆವೆಲ್ ಸಹಿತ ಏನಾಗ್ತೈತೆ ಹೆಚ್ಚಿಗೆ ಆಗ್ತೈತೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದಾವೆ. ಸೊ ದಟ್ ಇಸ್ ಇಂಟ್ರೆಸ್ಟಿಂಗ್ ಅಂತಾನೆ ಹೇಳ್ಬೋದು. ಹೌದಾ? ಪ್ರತಿ ಒಂದಿನ ಆಗನ ಒಂದಿನ, ಒಂದು 7ನೇ ತರಗತಿ ಮುಗಿದ ನಂತರ 8ನೇ ತರಗತಿ ಸ್ಟಾರ್ಟ್ ಆಗ್ತದೆ, 9 ಸ್ಟಾರ್ಟ್ ಆಗ್ತದೆ, 10th ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲಾ ಕ್ಲಾಸ್ಗಳು ಮುಗಿದ ಕೂಡಲೇ ಕೊನೆಗೆ ಮತ್ತೆ 10 ಮಾದರಿ ಪ್ರಶ್ನೆ ಪತ್ರಿಕೆಗಳು ಸಹಿತ ಕೊನೆಗೆ 4 ದಿನದ ನಂತರ ಏನ್ ಮಾಡಿದ್ರೆ ಅಪ್ಡೇಟ್ ಮಾಡ್ತಾ ಇದಾವೆ ಆಪ್ ನಲ್ಲಿ. ಅಲ್ಲಿ ಕೇವಲ ನಿಮಗೆ ಏನಿದೆ ಕ್ವಶನ್ ಪೇಪರ್ಗಳು ಏನಾಗ್ತವೆ ಅವೈಲೇಬಲ್ ಇದಾವೆ ಸ್ನೇಹಿತರೆ. ಸಾಫ್ಟ್ ಕಾಪಿ ಅವೈಲೇಬಲ್ ಆಗ್ತೈತಿ. 6 ತಿಂಗಳ ವ್ಯಾಲಿಡಿಟಿ ಇರ್ತಾ ಇದೆ. ತಮಗೆ ಇದು ಗೊತ್ತಿರಬೇಕು. ಚೆನ್ನಾಗಿ ಏನ್ ಮಾಡಬಹುದು, ಸ್ಕೋರ್ ಅನ್ನ ಮಾಡ್ಲಿಕ್ಕೆ ನಮ್ಮ ಒಂದು ಕ್ವಶನ್ ಪೇಪರ್ಗಳು ನಿಮ್ಗೆ ಏನಾದ್ರು ಹೆಲ್ಪ್ ಆಗ್ತಾ ಇದಾವೆ ಸ್ನೇಹಿತರೆ. ಹೇಳ್ತಾ, ಸೊ ಇನ್ನೊಂದು ವಿಶೇಷತೆ, ನಮ್ಮ ಸಂಸ್ಥೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕೆಲವೊಂದು ಬುಕ್ಸ್ ಗಳಿದಾವೆ. ಸೂಪರ್ 6 ಅನ್ನುವಂತ ಬುಕ್ಸ್ ಇದೆ. ಈ ಸೂಪರ್ 6 ಈಗಾಗಲೇ 2017ರಲ್ಲಿ ನಡೆದಿರ್ತಕ್ಕಂಥ 4 ಪ್ರಶ್ನೆ ಪತ್ರಿಕೆಗಳು, 2019ರಲ್ಲಿ ನಡೆದಿರ್ತಕ್ಕಂಥ 2 ಪ್ರಶ್ನೆ ಪತ್ರಿಕೆಗಳು, 2022ರಲ್ಲಿ ನಡೆದಿರ್ತಕ್ಕಂಥ 2 ಪ್ರಶ್ನೆ ಪತ್ರಿಕೆಗಳು, ಜೊತೆಗೆ ಮಾದರಿ ಮಾಡೆಲ್ 2 ಗೌರ್ಮೆಂಟ್ ಕೊಟ್ಟಿತ್ತು. ಸೊ ಎಲ್ಲವುಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಗಣಿತ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ಜೀವ ವಿಜ್ಞಾನ ಶಿಕ್ಷಕರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಏನಾಗಿದೆಪ್ಪ ಅಂದ್ರೆ ಒಳಗೊಂಡಿರ್ತಕ್ಕಂಥ ಪುಸ್ತಕ ಅವೈಲೇಬಲ್ ಇದೆ ಸ್ನೇಹಿತರೆ, ಸೂಪರ್ 6 ಅನ್ನುವಂಥ ಹೆಸರಿನ ಮೂಲಕ. ಸೊ ಅದು ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಕ್ವಶನ್ಸ್ ಗಳು ಅವೈಲೇಬಲ್ ಇದಾವೆ, ವಿತ್ ಆನ್ಸರ್ ಸಹಿತ ಕನ್ನಡದಲ್ಲಿ ಫುಲ್ಲಿ ಈಸಿಯಾಗಿ ಎಕ್ಸ್ಪ್ಲನೇಷನ್ ಮಾಡಿರ್ತಕ್ಕಂಥ ಪುಸ್ತಕ ನಮ್ಮ ಕಡೆ ಅವೈಲೇಬಲ್ ಇದೆ. ಇನ್ನ 2ನೇ ಬುಕ್ಸ್ ನೋಡೋದಾದ್ರೆ, ಸೊ ದಟ್ ಇಸ್ ಸೂಪರ್ TET ಅನ್ನೋದೊಂದು ಬುಕ್ಸ್ ಇದೆ ಸ್ನೇಹಿತರೆ. ಇದು ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು 2014ರಿಂದ 2024ರವರೆಗೆ ನಡೆದಿರ್ತಕ್ಕಂಥ TET ಪೇಪರ್ 1 ಆಗಿರ್ಬೋದು, ಪೇಪರ್ 2 ಆಗಿರ್ಬೋದು. ಸೊ ಮಾಡೆಲ್ ನೋಡಿ, ಪೇಪರ್ 1 ಮ್ಯಾಥ್ಸ್ ಸೈನ್ಸ್, ಪೇಪರ್ 2 ಮ್ಯಾಥ್ಸ್ ಸೈನ್ಸ್, ಜೊತೆಗೆ ಬೋಧನಾಶಾಸ್ತ್ರದ, ಗಣಿತದ ಬೋಧನಾಶಾಸ್ತ್ರದ ಮಾದರಿ ಪ್ರಶ್ನೆಗಳು ಇದಾವೆ. 12 ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಗಳು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದಾವೆ. ಜೊತೆಗೆ ನಿಮಗೆ ಎಕ್ಸ್ಟ್ರಾ ಮತ್ತು 12 ಗಣಿತ ವಿಜ್ಞಾನ ಪ್ರಶ್ನೆ ಪತ್ರಿಕೆಗಳನ್ನ ಸ್ಟಡಿ ಮಾಡ್ಲಿಕ್ಕೆ ಮಾಡೆಲ್ ಕ್ವಶನ್ ಪೇಪರ್ ಆಗಿ ಈ ಒಂದು ಬುಕ್ಸ್ ನಲ್ಲಿ ಅವೈಲೇಬಲ್ ಇದೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಇನ್ನು ಇದಾದ ನಂತರ ಮತ್ತೊಂದು ಬುಕ್ಸ್ ಇದೆ ನಮ್ದು 2 ಗಣಿತ ಪರೀಕ್ಷಾ ಸಂಭ್ರಮ ಅನ್ನೋದೊಂದು ಬುಕ್ಸ್ ಇದೆ. ಗಣಿತ ಪರೀಕ್ಷಾ ಸಂಭ್ರಮ ಅನ್ನುವಂತ ಪುಸ್ತಕ ರಿಲೀಸ್ ಆಗಿದೆ. ಈಗ ಒಂದು ತಿಂಗಳಾಗಿದೆ ಸ್ನೇಹಿತರೆ, ತಿಂಗಳಿನ ಆಗಿಲ್ಲ, ಇದು ಅತಿ ಹೆಚ್ಚು ಸೇಲ್ ಆಗ್ತಾ ಇದೆ. ಗಣಿತ ಮತ್ತು ಇನ್ನೊಂದು ಯಾವ್ದಪ್ಪ ಅಂದ್ರ ವಿಜ್ಞಾನ ಪರೀಕ್ಷಾ ಸಂಭ್ರಮ. ಇವೆರಡು ಪುಸ್ತಕಗಳು 3 ಎಕ್ಸಾಮ್ ರಿಲೇಟೆಡ್ ಅದಾವು. ಬಟ್ ಅತಿ ಹೆಚ್ಚಾಗಿ ಯಾವ್ದಕ್ಕೆ ರಿಲೇಟೆಡ್ ಅಪ್ಪ ಅಂದ್ರ PSTR ಮತ್ತು GPSTR ಎಕ್ಸಾಮ್ ಗಳಿಗೆ ಏನಾಗಿದೆ ರಿಲೇಟೆಡ್ ಇದಾವೆ. GPSTR ಮತ್ತು PSTR ಪರೀಕ್ಷೆಗಳಿಗೆ ಬಹಳಷ್ಟು ಅತಿ ಉಪಯುಕ್ತವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು. ಇದರಲ್ಲಿ ಏನದ ಅಂದ್ರ ಮಾದರಿ ಪ್ರಶ್ನೆ ಪತ್ರಿಕೆಗಳಿದಾವೆ, ನೆನ್ಪಿಟ್ಕೋರಿ. ಸೊ ಗಣಿತದಲ್ಲಿ ನಾವು ನೋಡ್ತಾ ಇದಾವೆ 30 ಮಾದರಿ ಪ್ರಶ್ನೆ ಪತ್ರಿಕೆಗಳಿದಾವೆ, ನೆನ್ಪಿಟ್ಕೋರಿ. ವಿತ್ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಏನದಪ್ಪ ಅಂದ್ರೆ ಪ್ರಶ್ನೆ ಪತ್ರಿಕೆಗಳು ಅವೈಲೇಬಲ್ ಆಗ್ತಾ ಇದಾವೆ. ವಿತ್ ಸಾಲ್ವ್ ಇದಾವೆ 25 ಕ್ವಶನ್ಗಳು. ಅಭ್ಯಾಸಕ್ಕಾಗಿ ನಿಮ್ಗೆ ಇದರಲ್ಲಿ 5 ಪ್ರಶ್ನೆ ಪತ್ರಿಕೆಗಳನ್ನ ಅಭ್ಯಾಸಕ್ಕಾಗಿ ನಾವೇನ್ ಮಾಡ್ತಾ ಇದ್ದೇವೆ, ಸೊ ಕೊಟ್ಟಿದ್ದೇವೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೇವೆ, ನೆನ್ಪಿಟ್ಕೋರಿ. ಹೌದಾ? ಇನ್ನು ಅದೇ ರೀತಿ ವಿಜ್ಞಾನ ಪರೀಕ್ಷಾ ಸಂಭ್ರಮ ಅನ್ನುವಂತ ಪುಸ್ತಕ ಇದೆ. ಸೊ ಇದರಲ್ಲಿ ಸುಮಾರು 25 ಕ್ವಶನ್ ಪೇಪರ್ಗಳನ್ನ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ನಾವ್ ಏನ್ ಮಾಡಿದ್ರೆ ಅವೈಲೇಬಲ್ ಮಾಡಿದಾವೆ. ಇದರಲ್ಲಿ 5 ಕ್ವಶನ್ ಪೇಪರ್ಗಳು ನಿಮ್ಗೆ ಅಭ್ಯಾಸಕ್ಕಾಗಿ ಕೊಡ್ತಾ ಇದ್ದಾವೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ಇನ್ನು ಇದ್ರ ಜೊತೆಗೆ ವಿಶೇಷವಾಗಿ SLC ಗೆ ಬೇಕಾಗಿರ್ತಕ್ಕಂಥ ಸೂಪರ್ ಸೈನ್ಸ್ ಬುಕ್ ಇದೆ.
SLCಗೆ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್ ಮತ್ತು ಅಪ್ಲೈಡ್ ಕ್ವಶನ್ಸ್ ಗಳನ್ನ ಒಳಗೊಂಡಿರ್ತಕ್ಕಂಥ ಪುಸ್ತಕ ಸಹಿತ ನಮ್ಮ ಕಡೆ ಅವೈಲೇಬಲ್ ಇದೆ. ಜೊತೆಗೆ ಆನ್ಸರ್ ಶೀಟ್ ಗಳನ್ನ ಬರಲಿಕ್ಕೆ ಮಾಡೆಲ್ ಆನ್ಸರ್ ಶೀಟ್ ಗಳು ಸಹಿತ ನಮ್ಮ ಕಡೆ ಏನಾದ್ರೆ ಅವೈಲೇಬಲ್ ಇದಾವೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಏನಾದ್ರು ಬೇಕಾಗಿದ್ರೆ ನಮ್ದು ವಾಟ್ಸ್ಆಪ್ ನಂಬರ್ ಇದೆ. ಸೊ ಈ ವಾಟ್ಸ್ಆಪ್ ನಂಬರ್ಗೆ ತಾವೇನ್ ಮಾಡಬಹುದು, ಇನ್ಫಾರ್ಮೇಶನ್ ತಗೋಬಹುದು. 7619206247 ಈ ನಂಬರ್ಗೆ ಕಾಲ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ವಾಟ್ಸ್ಆಪ್ ಮಾಡಿ. ಸೊ ಏನ್ ಮಾಡ್ರಂದ್ರ ಇದನ್ನ ತಗೋರಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ ಮತ್ತೆ ಸಿಗೋಣ ಅಂತ ಹೇಳ್ತಾ, ಎಸ್ ಸ್ಟಡಿ ಮಾಡ್ತಾ ಇರಿ, ಚೆನ್ನಾಗಿ ಒಳ್ಳೇದಾಗಲಿ, ಶುಭ ದಿನ. ಥ್ಯಾಂಕ್ ಯು. ಒನ್ ಅಂಡ್ ಆಲ್.